ಆರ್ಟ್ ಓವನ್ ಅಂತ ಕರೀತಾರೆ. ನೀವೆಲ್ಲ ಬಿಂದಾಸ್ ಆಗಿದ್ರ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗಿರಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಫ್ಲಿಕ್ ಆ್ಯಂಡ್ ಫ್ಲ್ಯಾಗ್ ಬೀಚ್ಗೆ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಮಾರಿಷಿಯಸ್ನಲ್ಲಿ ಬೀಚ್ಗಳು ಹೇಗಿದೆ, ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾವಿರೋದು ತೊಂಬು ಬೇ ಅನ್ನೋ ಪ್ಲೇಸಲ್ಲಿ. ತೊಂಬು ಬೇಯಿಂದ ಪೋರ್ಟ್ ಲೂಯಿಸ್ಗೆ ಹೋಗ್ತಾ ಇದೀವಿ. ಪೋರ್ಟ್ ಲೂಯಿಸಿಂದ ಮತ್ತೆ ಫ್ಲಿಕ್ ಆ್ಯಂಡ್ ಫ್ಲ್ಯಾಗ್ಗೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾವು 3 ಜನ ಇದ್ದೀವಿ. ಇನ್ನ ಒಂದು ದೊಡ್ಡ ಗ್ಯಾಂಗ್ ಏನೋ ಇದೆ, ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಯ್ ಬನ್ನಿ. ಒಳಕ್ಕ ಫ್ಲಿಕ್ ಆ್ಯಂಡ್ ಫ್ಲ್ಯಾಗ್ಗೆ ಬಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಕಮ್ ಕಮ್. ಬಸ್ಗಳಲ್ಲಿ ಸ್ಟಾಪ್ ಮಾಡ್ತಾರೆ. ಇದನ್ನ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಮಾಡ್ತಾರೆ. ಹಾ ಬ್ರೋ, ಟೆಲ್ ಮಿ ದ ಡೈಲಾಗ್. ನಮಸ್ಕಾರ ಕರ್ನಾಟಕ, ನಾವು ನಮ್ಮ ಫ್ರೆಂಡ್ಸ್ ಸೇರಿ ಹೋಗ್ತಾ ಇದೀವಿ. ಬಂದಿದೀವಿ, ಇವಾಗ ಬೀಚ್ ಹತ್ರ ಹೋಗ್ತಾ ಇದೀವಿ. ಬನ್ನಿ ಬನ್ನಿ ಹೋಗೋಣ. ನದಿ ನೀರು ಸಮುದ್ರಕ್ಕೆ ಸೇರುವಂತಹ ದೃಶ್ಯನ ನೀವು ಇವಾಗ ನೋಡ್ತಾ ಇದ್ದೀರಾ. ಇದು ರಿವರು, ಆ ಕಡೆ ಸಮುದ್ರ ಇದೆ. ಈ ಕಡೆ ಇರುವಂತ ಬೀಚು ಅಷ್ಟು ಕ್ಲೀನ್ ಇಲ್ಲ, ಗಲೀಜಾಗಿದೆ. ನೀವು ನೋಡ್ಬೋದು ಇಲ್ಲಿ ಮಾರಿಷಿಯಸ್ ಅಲ್ಲಿ ಬೀಚ್ಗಳೆಲ್ಲ ಬ್ಲೂ ಕಲರ್ ಇರ್ತವೆ, ಬಟ್ ಇದು ಅಷ್ಟು ಕ್ಲೀನ್ ಇಲ್ಲ. ನೋಡ್ತಾ ಇದ್ದೀರಾ. ಸೊ ನಾವಿವಾಗ ಆ ಕಡೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಕ್ಲೀನ್ ವಾಟರ್ ಇರುವಂತ ಜಾಗಕ್ಕೆ ನಾವು ಹೋಗ್ತೀವಿ. ಇಲ್ಲಿ ಒಂದು ವ್ಯೂ ಇದೆ, ಫೋಟೋ ತೆಗಿಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಒಂದ್ಸಲ ಫೋಟೋ ತಗೊಳ್ಳೋಣ, ಆಮೇಲೆ ಮುಂದೆ ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಬನ್ನಿ ಹೋಗೋಣ.
ಇವಾಗ ಈ ನದಿನ ಕ್ರಾಸ್ ಮಾಡಿ ಆ ಕಡೆ ನಡ್ಕೊಂಡು ಹೋಗ್ಬೇಕು. ಓಯ್ ಸೋನಿ ವಾ ಹಂಗಿಂದ ಕ್ರಾಸ್ ಪಣ್ಲ ಹಂಗಿಂದ ಈಸಿ ಅವು ಕ್ರಾಸ್ ಪண்றதுக்கு. ಅಷ್ಟೇ ಡೀಪ್ ಇಲ್ಲ, ಬಟ್ ಒದ್ದೆ ಆಗುತ್ತಲ್ಲ ಅನ್ನೋ ಒಂದೇ ರೀಸನ್ ಅಷ್ಟೇ. ಸ್ವೀಟ್ ವಾಟರ್ ಮತ್ತೆ ಸಾಲ್ಟಿ ವಾಟರ್ ಎರಡು ಮಿಕ್ಸ್ ಆಗ್ತಿದೆ. അത് കുത്താക്ക് ആ ഷൂ കൊണ്ട് ജസ്റ്റ് തട്ടിയിട്ട് വെള്ളത്തിന് പുറത്തോട്ട് ഇതാ വെള്ളത്തിന് പുറത്തോട്ട് തട്ടിയിട്ട് കാല് കുത്തരുത്. ഇളകി നോക്കിയേ കണ്ടോ, അതാണ് സിയാച്ചിൻ. പുറത്തിട്ട് ആരെയും നടക്കുമ്പോൾ കാല് കുത്തില്ലേ. ಈ ಫಿಶ್ನ ಸಿಯಾಚಿನ್ ಅಂತ ಕರೀತಾರೆ. ಇದು ಪಾಯ್ಸನಸ್ ಫಿಶ್ಶು. ಕೆಲವೊಂದು ಸಲ ಇದು ಕಚ್ಚಿದ್ರೆ ಹಾಸ್ಪಿಟಲೈಸ್ ಆಗಬೇಕಾಗತ್ತೆ. ಕೆಲವೊಬ್ಬರಿಗೆ ಜಸ್ಟ್ ಸ್ವೆಲ್ಲಿಂಗ್ ರೆಡಿಶ್ ಈ ಥರ ಇರುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು ಟೀತ್ ಇದೆ ಇದಕ್ಕೆ ಸೆಂಟರಲ್ಲಿ. ಪಿರಮಿಡ್ ಮಾಡಿಟ್ಟಿದ್ದಾರೆ. ಇಲ್ಲಿ ಎರಡು ಹೋಲ್ ಇದೆಲ್ಲ, ಸೆಂಟರಲ್ಲಿ ಕನೆಕ್ಷನ್ ಇದೆ ಎರಡು ಹೋಲಿಗೂ. ಎಷ್ಟು ಪೇಷನ್ಸ್ ಇಟ್ಕೊಂಡು ಮಾಡಿರಬೇಕು ನೋಡಿ, ಚೆನ್ನಾಗಿದೆ. ட்ரை பண்ணலாம். நீ வீடியோ எடு, நம்ம 2 பேரும் ட்ரை பண்ணுவோம். இல்ல அது கை போட்டு உடைச்சு விட்டுறாத. இல்ல ப்ராப்ளம் ஆயிடும். டச்சாச்சி கை டச்சாச்சி. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಮಾಡ್ತಿದ್ದಾರೆ ಇಲ್ಲೇ ಬೀಚ್ ಪಕ್ಕದಲ್ಲಿ. ಆ್ಯಕ್ಚುಲಿ ಮೊರೇಷಿಯನ್ಸು ಹಾಲಿಡೇಸ್ ಇರುವಾಗೆಲ್ಲ ಈ ಥರ ಕುಕ್ ಮಾಡಿಕೊಂಡು ಬೀಚಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಿಮ್ ಮಾಡಿಕೊಂಡು ಲೈಫ್ನ ತುಂಬ ಎಂಜಾಯ್ ಮಾಡ್ತಾರೆ ಇವರು. ಆ ಕಡೆಯಿಂದ ಹಾಫ್ ಆನ್ ಅವರ್ ವಾಕ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಸ್ವಲ್ಪ ನೀವು ನೋಡ್ಬೋದು ಸ್ವಲ್ಪ ಕ್ಲಿಯರ್ ವಾಟರ್ ಇದೆ. ಸೊ ಆ ಕಡೆಯಿಂದ ನಡ್ಕೊಂಡು ಬರಬೇಕಿತ್ತಲ್ಲ, ಏನು ಮಾಡೋದು, ಇವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ನಡ್ಕೊಂಡು ಬಂದ್ವಿ. ಇದನ್ನ ಆರ್ಟ್ ಓವನ್ ಅಂತ ಕರೀತಾರೆ. ಫ್ಲಿಕ್ ಅಂಡ್ ಫ್ಲಾಗ್ ನಲ್ಲಿರುವಂತಹ ಆರ್ಟ್ ಓವನ್.
ನಮ್ಮ ಕಡೆ ಹಿಂದಿನ ಕಾಲದಲ್ಲಿ ಸುಣ್ಣ ತಯಾರಿಸ್ತಾ ಇದ್ರಲ್ಲ ಅದೇ ಇದು. ಇದರೊಳಗೆ ಸುಣ್ಣದ ಕಲ್ಲುಗಳನ್ನೆಲ್ಲ ಹಾಕ್ಬಿಟ್ಟು ಸುಮಾರು 1000 ಡಿಗ್ರಿ ಟೆಂಪ್ರೇಚರಲ್ಲಿ ಬಾಯ್ಲ್ ಮಾಡಿ ಇದರಲ್ಲಿ ಸುಣ್ಣನ ತಯಾರಿಸ್ತಾಯಿದ್ರು. ಆ ಕಾಲದಲ್ಲಿ ಇದನ್ನು ಬಳಸ್ತಾಯಿದ್ರು. ಬಿಲ್ಡಿಂಗ್ ಎಲ್ಲ ಕಟ್ಟಲಿಕ್ಕೆ ಆವಾಗ ಸಿಮೆಂಟ್ ಸಿಗ್ತಾ ಇರಲಿಲ್ಲ. ಸೊ ಈ ಸುಣ್ಣನ ಯೂಸ್ ಮಾಡಿಕೊಂಡು ಬಿಲ್ಡಿಂಗ್ ಎಲ್ಲ ಕಟ್ತಾಯಿದ್ರು. ಇವಾಗ ಯಾರೂ ಇದನ್ನು ಬಳಸ್ತಾ ಇಲ್ಲ. ಈಗ ಸದ್ಯಕ್ಕೆ ಹೆರಿಟೇಜ್ ಮಾನ್ಯುಮೆಂಟ್ ಥರ ಯೂಸ್ ಮಾಡ್ಕೊತಿದ್ದಾರೆ. ಇದೊಂದೇ ಎಲ್ಲ, ಇಲ್ಲಿ ಸುಮಾರು ಪ್ಲೇಸಸಲ್ಲಿದ್ದಾವೆ. ಮಧ್ಯಾಹ್ನ ತುಂಬ ಹಸುವಾಗಿದೆ. ಇಲ್ಲೆಲ್ಲ ಕ್ಯೂ ಇದೆ ಊಟಕ್ಕೆ. ಕಮ್ ಟು ಮಾರಿಷಿಯಸ್. ಸೊ ಏನಿದೆ ನೋಡೋಣ, ಏನು ಸಿಗ್ಬೋದು ಗೊತ್ತಿಲ್ಲ. ನೂಡಲ್ಸ್ ಇದೆ ಅಂತ, ರೈಸ್ ಏನಾದರೂ ಸಿಗುತ್ತಾ ನೋಡಬೇಕು. ಹಾಂ, என்ன வேணும்? ஃபுட் என்ன வேணும்? எல்லாமே ஆர்டர் பண்ணி பர்கர் இருக்கா? ஏய் சிஸ்டர், நூடுல்ஸ் ஆர்டர் பண்ணியாச்சு. நூடுல்ஸ் மட்டுமா? ಬೀಚಲ್ಲೆಲ್ಲ ಆಟ ಆಡಿ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ವಾಶ್ರೂಮ್ ಸಹ ಇದೆ, ಸ್ನಾನ ಎಲ್ಲ ಮಾಡ್ಕೊಬೋದು, ಡ್ರೆಸ್ ಚೇಂಜ್ ಮಾಡ್ಕೊಬೋದು. ಸೊ ಇವಾಗ ಮುಗೀತು, ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್. ಸೆವೆನ್ ಓ ಕ್ಲಾಕ್ಗೆ ಲಾಸ್ಟ್ ಬಸ್ ಇತ್ತು, ಪಬ್ಲಿಕ್ ಬಸ್, ನಮ್ಮದೇ ಬಸ್ ಅನ್ನೋ ಥರ ತುಂಬಾ ಎಂಜಾಯ್ ಮಾಡಿದ್ವಿ. ಕೆಲವೊಬ್ರು ಪ್ಯಾಸೆಂಜರ್ಸ್ ಕೂಡ ನಮ್ಮ ಜೊತೆ ಜಾಯಿನ್ ಆದರು.